ಬೆತ್ತಲಾದನೆ ಬಾಲಕ ಬೆಳಕಲ್ಲಿ ಬೆತ್ತಲ. ನಂಗೆ ತಳ ಉರಿತಾ ಇದ್ದ ನಿನ್ ಗಾನ ಬಜಾಯಿಸ್ತಾ ಇದ್ದ. ನಂಗೆ ಕನ್ಸ ಬಿದ್ದಿತ್ತು ನನ್ ರೂಮಿಗೆ ಬರ್ತಾಳೆ ಅಂತ. ಬರೋಳು ಬಾಗಿಲು ಬಡಗುರ್ತಾನೆ ಬರ್ಬೇಕು. ಅವ್ಳಿಗೇನ್ ಕನ್ಸು ಬಿದ್ದಿತ್ತೇನಯ್ಯ ತನ್ನ ಭಾವ ಪೂರ್ಣ ಬೆತ್ತಲೆ ಕುಣಿತಾನೆ ಅಂತ. ಬಾ ಇಲ್ಲಿ. ಏನು ಏನ್ ಫುಲ್ ಶೋನಾ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಜಿಗಿ ಜಿಗಿ ಜಾಕ್ ಕುಣಿದು ಡನ್ 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 ನಲ್ಲಿದ್ದು ಜಿಗಿ ಜಿಗಿ ಜಾಕ್ ನನ್ನಂತೆ ಸಂತೋಷಕ್ಕೆ ಜಿಗಿ ಜಿಗಿ ಜಾಕ್ ಹಾಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಬಾಬಾ. ಬೆತ್ತಲಾದನೆ ಬಾಲಕ ಬೆಳಕಲ್ಲಿ ಬೆತ್ತಲ. ನಂಗೆ ತಳ ಉರಿತಾ ಇದ್ದ ನಿನ್ ಗಾನ ಬಜಾಯಿಸ್ತಾ ಇದ್ದ. ನಂಗೆ ಕನ್ಸ ಬಿದ್ದಿತ್ತು ನನ್ ರೂಮಿಗೆ ಬರ್ತಾಳೆ ಅಂತ. ಬರೋಳು ಬಾಗಿಲು ಬಡಗುರ್ತಾನೆ ಬರ್ಬೇಕು. ಅವ್ಳಿಗೇನ್ ಕನ್ಸು ಬಿದ್ದಿತ್ತೇನಯ್ಯ ತನ್ನ ಭಾವ ಪೂರ್ಣ ಬೆತ್ತಲೆ ಕುಣಿತಾನೆ ಅಂತ. ಬಾ ಇಲ್ಲಿ. ಏನು ಏನ್ ಫುಲ್ ಶೋನಾ? ಅವಳು ಮೊದ್ಲ ಚಿಕ್ಲು ನೆಟ್ವರ್ಕ್ ಸೋಮನ್ಗೆ ಹೇಳ್ತಾಳೆ. ನಾನು ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು. ಏನು? ಫೋನ್ ಮಾಡು. ಯಾರಿಗೆ? ರಾಣಿಗೆ. ರಾಣಿಮಾ ನಿನಗಾದ ದರ್ಶನದ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳು. ಅಯ್ಯೋ ಮುಖ್ಯವಾಗಿ ಸೌಮ್ಯಂಗ್ ಹೇಳ್ಬೇಡ ಅಂತ ಬೇಡ್ಕೋ. ತಗೋ ಫೋನು. ತಗೊಳ್ಳೋಣ ಮಕ್ಕನ ಮಗನೇ, ಮಾಡು ಫೋನು. ಹಲೋ ರಾಣಿನಾ? ನೀನ್ ಯಾರು? ಪುಟ್ರಾಜು. ಏ ರಾಣಿ ರಾಣಿ ನಗ್ಬೇಡ ನಗ್ಬೇಡ ಪ್ಲೀಸ್. ನನಗೆ ಪ್ರಾಣ ಹೋಗ್ತಾ ಇದೆ. ನಾನು ಯಾವಾಗಲೂ ಟವಲ್ ಸುತ್ಕೊಂಡೆ ಡ್ಯಾನ್ಸ್ ಮಾಡ್ತಿದ್ದೆ. ಇವತ್ತು ನನ್ನ ಬ್ಯಾಡ್ ಟೈಮ್. ಟವಲ್ ಕಿತ್ತಿಟ್ಬಿಟ್ಟು ಕುಳಿತಿದ್ದೆ. ನೀನಾಗ ನಮ್ ರೂಮಿಗೆ ಬರ್ತೀಯ ಅಂತ ನಮ್ಮ ಅವನಾಣೆಗೂ ನಂಗೆ ಗೊತ್ತಿರ್ಲಿಲ್ಲ. ನಾನು ಯಾವ್ದೋ ಗ್ಯಾನ್ದಲ್ಲಿ ಟವಲ್ ಕಿತ್ತಾಕ್ಬಿಟ್ಟೆ. ನೀನ್ ನನ್ನ ಬೆತ್ತಲೆ ನೋಡ್ಬಿಟ್ಟೆ. ಇದುವರೆಗೂ ನನ್ನ ಯಾರು ಬೆತ್ತಲೆ ನೋಡಿರ್ಲಿಲ್ಲ ರೀ, ನಿಮ್ಮೊಬ್ರನ್ ಬಿಟ್ಟು. ನೀವು ನೋಡಿದ್ದನ್ನ ಯಾರಿಗೂ ಹೇಳ್ಬೇಡಿ. ಮದುವೆ ಚಪ್ಪದಲ್ಲಿ ಯಾರಿಗೂ ಮಕ್ಕ ತೋರ್ಸಕ್ ಆಗಲ್ಲ ರೀ. ಹಲೋ, ನಾನ್ ಸೌಮ್ಯ. ನಿಮ್ಮನ್ ಬೆತ್ಲೆ ನೋಡಿದ್ದನ್ನ ರಾಣಿ ನನಗೆ ಹೇಳಲೇ ಇಲ್ಲಪ್ಪ. ಸೌಮ್ಯ ಕಂಗ್ರ್ಯಾಚುಲೇಷನ್. ಬಡ್ಡೆ ಸುಮ್ಕೆ ಮಲ್ಕೊಳ್ಳೋ. ಏನೇನು ಎಫೆಕ್ಟ್ಸ್ ಕೊಡ್ತಾವನೆ. ನಂಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ. ಮಾಮು ನನ್ಗೂ ನಿದ್ದೆ ಬರ್ತಾ ಇಲ್ಲ ಕಣ. ಇದಕ್ಕೆ ನಾನೇನು ಹೆಲ್ಪ್ ಮಾಡಕ್ಕಾಗಲ್ಲಪ್ಪ. ಅಯ್ಯೋ ಅಯ್ಯೋ ಸೌಮ್ಯ, ನೀವು? ನಾನ್ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಹೊರಗಡೆ ಹೇಳ್ಕೊಳಕ್ಕಾಗ್ಲಿಲ್ಲ ಅಷ್ಟೆ. ಗಂಡಸ್ರಿಗಿಂತ ಹೆಂಗಸ್ರಿಗೆ ಧೈರ್ಯ ಜಾಸ್ತಿ. ನಾನು ಕೂಡ ತುಂಬಾ ಸಲ ನಿಮ್ಮನ್ನು ನೋಡ್ಬೇಕು ಅನ್ಕೊಂಡೆ. ಮೀಟರ್ ಸಾಲಿಲ್ಲ. ಏನ್ ವಿಷಯ? ಮದುವೆ ಏನ್ ಕ್ಯಾನ್ಸಲ್ ಮಾಡಲ್ಲ ತಾನೆ? ಸಾರಿ, ತುಂಬಾ ಮಾತಾಡ್ತಾ ಇದ್ದೀನಾ? ಐ ಹ್ಯಾಡ್ ಅ ಪ್ರಾಬ್ಲಮ್. ಜೋಕ್ ಮಾಡಬೇಡಿ. ನಿಮ್ಗೆ ಎಂತ ಪ್ರಾಬ್ಲಮ್? ಕಿಶೋರ್,
ಈಗ ನಿಮ್ ಫೀಲಿಂಗ್ಸ್ ಏನಂತ ನಂಗೆ ಸ್ವಲ್ಪ ಆಯ್ತು ಆಲ್ಮೋಸ್ಟ್ ಡೆತ್ ಹೋಗಿ ಬಂದ್ರಿ ಅಲ್ವಾ? ಈ ಬ್ಲಡ್ ಈ ಲಾಂಗು ಈ ಗುಂಡಗಳು ಈ ಗಲಭೆ ಇವೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಹೆದರ್ಕೊಂಡು ಓಡಬೇಕು ಅನ್ಸುತ್ತಾ ಅಥವಾ ಸತ್ತೋಗ್ತೀನಿ ಅನ್ಸುತ್ತಾ? ಹಾಗೂ ಒಂದ್ ವೇಳೆ ಸತ್ತೋಗ್ತೀನಿ ಅನ್ಸಿದ್ರೆ ನಿಮ್ ಕಡೆ ಫಸ್ಟ್ ಯಾರು ನೆನಪು ಬರ್ತಾರೆ? ತಂದೆನಾ, ತಾಯಿನಾ, ಬಾಯ್ ಫ್ರೆಂಡಾ? ಕಮಾನ್ ಮೇಡಮ್, ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ದಯವಿಟ್ಟು ಹೇಳಿ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್, ನಾವು TV6 ಇಂದ ಬಂದಿದ್ದೀವಿ. ಇದೊಂದು ರಿಯಾಲಿಟಿ ಶೋ. ಈ ಪ್ರೋಗ್ರಾಮ್ ಹೆಸರು ಲೈಫ್ ಅಂಡ್ ಡೆತ್ ಅಂತ. ಮನುಷ್ಯ ಸಾವಿನಂಚಿಗೆ ಹೋದಾಗ ಅವನ ಇನ್ನರ್ ಫೀಲಿಂಗ್ಸ್ ಏನಂತ ತಿಳ್ಕೊಳ್ಳೋದೇ ಈ ಕಾರ್ಯಕ್ರಮದ ವಿಶೇಷ. ಕಮಾನ್ ಮೇಡಮ್, ಟೆಲ್ ಮಿ ಹೌ ಡು ಯು ಫೀಲ್? ಟೆಲ್ ಮಿ ಮೇಡಮ್, ಕಮಾನ್ ಮೇಡಮ್ ಹೇಳಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮನ್ಸ್ ಬಿಟ್ಟು ಮಾತಾಡಿ ಮೇಡಮ್, ಪ್ಲೀಸ್ ಮೇಡಮ್. ಕಮಾನ್ ಮೇಡಮ್ ಹೇಳಿ ಮೇಡಮ್. ಸರ್ ಈ ಮ್ಯಾಟ್ರಿಕ್ಸ್ ದೊಡ್ಡದಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾನು ಟಿವಿಲ್ ಟೆಂಪ್ರವರಿ ಎಂಪ್ಲಾಯ್ ಸರ್. ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಸರ್. ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಶಟ್ ಅಪ್ ಸರ್. ಸ್ವಲ್ಪ ಹಾರ್ಟ್ ವೀಕ್ ಇರೋರು ಯಾರಾದ್ರೂ ಆಗಿದ್ರೆ ಸ್ಪಾಟ್ ಡೆತ್ ಸರ್. ಇವ್ರದ್ ಏನ್ ಹುಡುಗಾಟ ಸರ್? ಕಂಡೋರ್ ಜೀವನ ಜೊತೆ ಆಟಾಡೋದು ಎಂಥ ಪ್ರೋಗ್ರಾಮ್ ಸರ್? ಬಿಡಿಬೇಡಿ ಸರ್ ಇವನನ್ನ ಹೊರಗಡೆ. ಎಂಥ ಕೇಸ್ ಆದ್ರೂ ಪರವಾಗಿಲ್ಲ. ಕೇಸಾ? ಕೋರ್ಟ್ಗೆ ಬರಕ್ಕೂ ನಾ ರೆಡಿ. ಮೇಡಮ್ ದಿಸ್ ಇಸ್ ಟೂ ಮಚ್ ಮೇಡಮ್. 1973ರಲ್ಲಿ ನನ್ನ ಲವರ್ ಪರಿಮಳ ನಿನ್ನಂತ ಒಬ್ಬ ಅಯೋಗ್ಯನ ಹುಡುಗಾಟಕ್ಕೆ ಬಲಿಯಾಗಿ ತನ್ನ ಪ್ರಾಣನೇ ಕಳ್ಕೊಂಡ್ಲು. ಫಾರ್ ದ ಪಾಸ್ಟ್ 35 years ಐ ಆಮ್ ಸ್ಟಿಲ್ ಅ ಬ್ಯಾಚುಲರ್. ಡು ಯು ನೋ? ಸಾರ್ ಕರೆಂಟ್ ಮ್ಯಾಟ್ರಿಗೂ ನಿಮ್ ಸ್ಟೋರಿಗೂ ಸಿಂಕೆ ಆಗ್ತಾ ಇಲ್ವಲ್ಲ ಸಾರ್? ಆವತ್ತಿಂದ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದ್ರೂ ಕೂಡ ಈ ಚಂದ್ರಶೇಖರ್ ಸಹಿಸೋದಿಲ್ಲ ಕಣ ಬದ್ಮಾಶ್. ಸಾರ್ ಸಿಂಕ್ ಆಗ್ತಿರೋ ಮ್ಯಾಟರ್ ನಾವು ಫೋರ್ಸ್ ಮಾಡಿ ಲಿಂಕ್ ಮಾಡಬೇಡಿ ಸಾರ್. ಮಗನೇ, ನೀನ್ ನೋಡಿದ್ರೆ ಕೇಳಿ ತರ ಇದೆಯಾ? ಏನ್ ಮಾಡೋದು ಸರ್? ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್. ಸೆಕ್ಷನ್ 509. ಅದೇನ್ ಸರ್? ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯತೆಯಿಂದ ವರ್ತಿಸಿರೋದು. ಸಾರ್ ಸೆಕ್ಷನ್ 354. ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿರೋದು. ಸಾರ್ 376. ಅತ್ಯಾಚಾರಕ್ಕೆ ಪ್ರಯತ್ನ. ಅಯ್ಯೋ ಅತ್ಯಾಚಾರನ? 307. ಅಟೆಂಪ್ಟ್ ಟು ಮರ್ಡರ್. ಮರ್ಡ್ರಾ? ಅಯ್ಯೋ ಕೆಂಪೇಗೌಡ, ಎಸ್ ಸರ್. ಮೊನ್ನೆ ಬೆಂಗಳೂರಿಂದ ಬಾಂಬೆವರೆಗೂ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಓ ಸರ್. ಅದಕ್ಕೆ ಸಂಬಂಧಪಟ್ಟ ಶಂಕಿತರ ಪಟ್ಟಿಲೆ ಹೌದ್ ಸರ್. ಇವನ ಹೆಸರು ಸೇರ್ಸು. ಓಕೆ ಸರ್. ಸಾರ್ ಇದೆಂತ ಅನ್ಯಾಯ ಸಾರ್? ಊಸ್ ಬಿಟ್ಟವ್ರಿಗೆ ಹೋಗಿ ಫೈಲ್ಸ್ ಆಪರೇಷನ್ ಮಾಡ್ತಾ ಇದೀರಲ್ಲ ಸಾರ್, ಪ್ಲೀಸ್ ಸಾರ್. ಮೇಡಮ್, ನೀವ್ ಇವನ್ ವಿಷಯ ಬಿಟ್ಬಿಡಿ, ನಾನು ಇವ್ನ ನೋಡ್ಕೊಂತೀನಿ. ನೀವೀಗ ಹೋಗ್ಬೋದು. ಥ್ಯಾಂಕ್ ಯು ಸರ್. ಅಯ್ಯೋ ಮೇಡಮ್ ಹೋಗ್ಬೇಡಿ ಮೇಡಮ್, ನಾನೇನೋ ತಿಳಿದೆ ತಪ್ಪ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ನಾನು ಅಮೆರಿಕ ಹೋಗ್ಬೇಕು ಮೇಡಮ್. ವೀಸಾ ಅಪ್ಲೈ ಮಾಡಿದ್ವಿ ಮೇಡಮ್. ಪ್ಲೀಸ್ ಮೇಡಮ್, ಎಲ್ಲ ಯಾಕೆ ಹೋಗುತ್ತೆ ಮೇಡಮ್. Just shut up. ಡೆತ್ ಹತ್ರ ಬಂದಾಗ ಇನ್ನರ್ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಕೇಳಿದೆ ಅಲ್ವಾ? ನೀನೀಗ ಅನುಭವಿಸ್ಬಿಟ್ಟು ನಿನಗ್ ಹೇಗ ಅನ್ಸುತ್ತೆ ಅಂತ ನನಗ್ ಹೇಳು. ಮೇಡಮ್ ಹೋಗ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್.